ವೀಕ್ಷಕರೇ, ಈ ಪಾಕಿಸ್ತಾನದ ಕ್ರಿಕೆಟಿಗರು ಯಾಕೋ ಈ ನಡುವೆ ಅತಿಯಾದ ವರ್ತನೆಯನ್ನ ತೋರಿಸ್ತಿದ್ದಾರೆ. ನಾವು ಈ ಒಂದು ಮಾತನ್ನ ಬಹಳ ಪ್ರಜ್ಞಾಪೂರ್ವಕವಾಗಿನೇ ಹೇಳ್ತಾ ಇದ್ದೀವಿ. ಇದೇ ಸೆಪ್ಟೆಂಬರ್ 21ನೇ ತಾರೀಕು ನಡೆದಂತ ಆ ಒಂದು ಪಂದ್ಯದಲ್ಲಿ ಪಾಕಿಸ್ತಾನಿ ಕ್ರಿಕೆಟಿಗರು ಗಲಾಟೆ ಮಾಡಬೇಕು ಅಂತಾನೆ ಸ್ಪಷ್ಟ ದುರುದ್ದೇಶದಿಂದ ಮೈದಾನಕ್ಕೆ ಬಂದಾಗಿತ್ತು. ಲೀಗ್ ಪಂದ್ಯದ ಸಂದರ್ಭದಲ್ಲಿ ಭಾರತೀಯ ಆಟಗಾರರು ಇವರಿಗೆ ಕೊನೆಯ ಹ್ಯಾಂಡ್ಶೇಕ್ ಅನ್ನ ಕೊಡ್ಲಿಲ್ಲ ಅಂತ ಏಷ್ಯಾ ಕಪ್ ನಲ್ಲಿ ಹಾಗೂ ಆ ಪಂದ್ಯದ ನಂತರ ಪಾಕಿಸ್ತಾನ ಆಗ ಸೃಷ್ಟಿ ಮಾಡದಂತ ಗದ್ದಲ ಸಾಮಾನ್ಯದಲ್ಲ. ಒಬ್ಬ ಆಟಗಾರ ಬ್ಯಾಟ್ ಅನ್ನ ಗನ್ ಅಂತೆ ಹಿಡಿದು ಶೂಟ್ ಮಾಡುವಂತೆ ಮಾಡಿದ್ರೆ ಇನ್ನೊಬ್ಬ ಆಟಗಾರ ಫೈಟರ್ ಜೆಟ್ ಗಳು ಕ್ರಾಶ್ ಆದಂತೆ ಸನ್ನೆ ಮಾಡಿ ಭಾವೋದ್ವೇಗಗಳನ್ನ ಕೆರಳಿಸುವಂತ ರೀತಿಯಲ್ಲಿ ವಿಕಾರವಾಗಿ ವರ್ತಿಸಿದ್ದ. 0606 ಎಂಬ ಕೋಡನ್ನು ತೋರಿಸುವಂತ ಮೂಲಕ ಆಪರೇಷನ್ ಸಿಂಧೂರ್ ಅನ್ನು ಕೂಡ ಅವರು ಇಲ್ಲಿ ಗೇಲಿ ಮಾಡಿದ್ದಾರೆ. ಆಟದಲ್ಲಿ ಗೆಲುವು ಮತ್ತು ಸೋಲು ಸಹಜ ಎಂಬ ಸಾಮಾನ್ಯ ಜ್ಞಾನ ಇಲ್ಲದೆ ಆ ಒಂದು ಸೋಲಿನ ಹತಾಶೆಯನ್ನ ಸಂಪೂರ್ಣವಾಗಿ ತಮ್ಮ ವರ್ತನೆಯಲ್ಲಿ ತೋರಿಸಿದ ಪಾಕಿಸ್ತಾನದ ಆಟಗಾರರು ಸಂಪೂರ್ಣವಾಗಿ ಕೆಳಮಟ್ಟಕ್ಕೆ ಇಳಿದದ್ದು ನಿಜಕ್ಕೂ ಕ್ರೀಡಾ ಚರಿತ್ರೆಯಲ್ಲಿ ಅದೊಂದು ಅತೀವ ನಾಚಿಕೆಗೇಡಿನ ಸಂಗತಿ. ನಿಜ ಹೇಳ್ಬೇಕು ಅಂದ್ರೆ ಪಾಕಿಸ್ತಾನದೊಂದಿಗೆ ಪಂದ್ಯ ಬೇಡ ಅಂತ ಅನೇಕರು ಒತ್ತಾಯಿಸಿದ್ರು. ಆದ್ರೂ ಕೂಡ ನಾವು ಪಾಕಿಸ್ತಾನದೊಂದಿಗಿನ ಆ ಒಂದು ಪಂದ್ಯವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಈ ಪಾಕಿಸ್ತಾನಿ ಕ್ರಿಕೆಟಿಗರ ವಿಕೃತ ವರ್ತನೆಗಳನ್ನ ಸಹಿಸಿಕೊಳ್ಬೇಕಾಗಿ ಬಂತು. ವೀಕ್ಷಕರೇ, ಇಷ್ಟಕ್ಕೂ ಈ ಪಾಕಿಸ್ತಾನಿ ಆಟಗಾರ ಸಮಸ್ಯೆ ಏನು? ಸೂಪರ್ 4 ಪಂದ್ಯದಲ್ಲಿ ಇವರು ಯಾಕೆ ಈ ರೀತಿ ವರ್ತಿಸಿದರು? ಎರಡು ದೇಶಗಳ ನಡುವಿನ ಭೌಗೋಳಿಕ ಹಾಗೂ ರಾಜಕೀಯ ಸಂಘರ್ಷಗಳನ್ನ ಮೈದಾನದವರೆಗೂ ಇವರುಗಳು ತರುವಂತ ಅಗತ್ಯ ಏನಿತ್ತು? ಪಂದ್ಯದ ನಡುವೆ ಈ ಪಾಕಿಸ್ತಾನಕ್ಕೆ ನಮ್ಮವರು ಹೇಗೆ ಬುದ್ಧಿ ಕಲಿಸಿದ್ರು? ನಿಜಕ್ಕೂ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಪಂದ್ಯವನ್ನು ಆಡೋದು ತಪ್ಪ ಅಥವಾ ಸರಿನಾ? ಆಪರೇಷನ್ ಸಿಂಧೂರನ್ನ ಗೇಲಿ ಮಾಡುವಷ್ಟು ಇವರಲ್ಲಿ ಉಂಟಾದಂತ ಆ ಒಂದು ಹತಾಶೆಗೆ ಕಾರಣ ಏನು? ಈ ಪ್ರತಿಯೊಂದು ವಿಷಯವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ಅಂದ್ರೆ ಆ ಹೈಪ್ ಅಥವಾ ಕ್ರೇಜ್ ಬೇರೆನೆ ಇರುತ್ತೆ. ವೈರಿಗಳ ನಡುವಿನ ಯುದ್ಧವನ್ನ ನೋಡೋದಕ್ಕೆ ಕ್ರಿಕೆಟ್ ಬಗ್ಗೆ ತಿಳಿಯದವ್ರಿಗೂ ಕೂಡ ಅದು ಆಸಕ್ತಿಯನ್ನ ಮೂಡಿಸುತ್ತೆ. ಆದ್ರೆ ಈ ಬಾರಿ ಪರಿಸ್ಥಿತಿ ಆ ರೀತಿ ಇರಲಿಲ್ಲ. ಈಗ ನಡೀತಿರುವಂತಹ ಏಷ್ಯಾ ಕಪ್ ನಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯವನ್ನು ಅನೇಕರು ವಿರೋಧ ಮಾಡಿದ್ರು. ಮುಖ್ಯವಾಗಿ ಪಹಲ್ಗಾಮ್ ದಾಳಿ ನಂತರ ಎರಡೂ ದೇಶಗಳ ನಡುವಿನ ವೈರತ್ವ ಉತ್ತುಂಗಕ್ಕೆ ತಲುಪಿತ್ತು. ಆ ನಂತರ ನಡೆದಂತ ಆಪರೇಷನ್ ಸಿಂಧೂರ್ ಮತ್ತು ನಂತರದ ಬೆಳವಣಿಗೆಗಳು ಪಾಕಿಸ್ತಾನದ ಜೊತೆ ಶತ್ರುತ್ವವನ್ನು ಒಂದ್ ಮಟ್ಟಿಗೆ ಹೆಚ್ಚಿಸಿದ್ವು. ಯಾವ ರೇಂಜ್ಗೆ ಅಂದ್ರೆ ಕನಿಷ್ಠ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಪಂದ್ಯ ಕೂಡ ಬೇಡ ಎಂಬ ಮಟ್ಟಕ್ಕೆ ಪರಿಸ್ಥಿತಿಯನ್ನು ಅದು ತಲುಪಿತ್ತು. ನಿಜ ಹೇಳ್ಬೇಕು ಅಂದ್ರೆ ಈ ಬಾರಿ ಏಷ್ಯಾ ಕಪ್ ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯ ಅಂತ ದೊಡ್ಡ ಕ್ರೇಜ್ ಅಥವಾ ಮೊದಲಿನ ಆ ನಿರೀಕ್ಷೆಯನ್ನೇನು ಹುಟ್ಟಾಕಿರಲಿಲ್ಲ. ಸೆಪ್ಟೆಂಬರ್ 14ನೇ ತಾರೀಕು ನಡೆದಂತ ಭಾರತ ಪಾಕಿಸ್ತಾನ ಗ್ರೂಪ್ ಹಂತದ ಪಂದ್ಯದ ಟಿಕೆಟ್ಗಳು ಕೂಡ ನಿರೀಕ್ಷೆ ಮಾಡದಷ್ಟು ವೇಗವಾಗಿ ಮಾರಾಟ ಆಗಲಿಲ್ಲ. ಭಾರತ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದನ್ನು ಕೂಡ ವಿರೋಧ ಮಾಡಿದ್ರು. ಆದ್ರೆ ಐಸಿಸಿಯ ಮಾರ್ಗಸೂಚಿಗಳ ಪ್ರಕಾರ ಪಂದ್ಯವನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರಿಂದ ಈ ಒಂದು ಪಂದ್ಯದ ಬಗ್ಗೆ ಹೆಚ್ಚಿನವರಲ್ಲಿ ಆಸಕ್ತಿ ಸೃಷ್ಟಿಯಾಗಲಿಲ್ಲ. ಹಿಂದೆ ಭಾರತ ಹಾಗೂ ಪಾಕಿಸ್ತಾನ ಪಂದ್ಯ ನಡೆದಾಗ ಇದ್ದಂತ ಕ್ರೇಜ್ಗೆ ಹೋಲಿಸಿದ್ರೆ ಒಂದ್ ರೀತಿಯಲ್ಲಿ ಬಹುಪಾಲು ಭಾರತೀಯರು ಈ ಒಂದು ಪಂದ್ಯವನ್ನ ನಿರಾಕರಿಸಿ ಬಹಿಷ್ಕರಿಸಿದ್ದೇ ಹೆಚ್ಚು. ಆದ್ರೂ ಈ ಪಂದ್ಯದಲ್ಲಿ ಭಾರತೀಯ ಕ್ರಿಕೆಟ್ ತಂಡ ಪಾಕಿಸ್ತಾನವನ್ನ ಹೀನಾಯವಾಗಿ ಸೋಲಿಸಿತು. ಪಂದ್ಯದ ನಂತರ ಭಾರತೀಯ ಆಟಗಾರರು ಪಾಕಿಸ್ತಾನಿ ಆಟಗಾರರಿಗೆ ಹ್ಯಾಂಡ್ ಶೇಕ್ ಅನ್ನು ಕೂಡ ಕೊಡದೆ ಹಾಗೇನೆ ಹೊರಟು ಹೋದ್ರು. ಸೋಲನ್ನು ಹೇಗೆ ಮುಚ್ಚಿ ಹಾಕಬೇಕು ಅಂತ ಅರ್ಥವಾಗದಂತ ಪಾಕಿಸ್ತಾನ ಭಾರತದ ಮೇಲೆ ಬಿದ್ದು ಅಡೋದಕ್ಕೆ ಶುರು ಮಾಡ್ತು. ಇಲ್ಲಿ ನಡೆದಂತ ಹ್ಯಾಂಡ್ ಶೇಕ್ ನ ವಿವಾದ ಕೂಡ ಬಹಳ ದೂರ ಹೋಯಿತು. ಮ್ಯಾಚ್ ರೆಫ್ರಿಯನ್ನು ಕೂಡ ಅಮಾನತ್ ಮಾಡಬೇಕು ಅಂತ ಪಾಕಿಸ್ತಾನದಲ್ಲಿ ಬೇಡಿಕೆ ಇಡುವುದಕ್ಕೆ ಶುರುವಾಯಿತು. ಆದರೆ ಐಸಿಸಿ ಪಾಕಿಸ್ತಾನ ಬೇಡಿಕೆಯನ್ನು ಸ್ವಲ್ಪ ಕೂಡ ಲೆಕ್ಕಿಸಲಿಲ್ಲ. ಇದರಿಂದ ಸೆಪ್ಟೆಂಬರ್ 17ನೇ ತಾರೀಕು ಯುಎಇ ಜೊತೆ ನಡೆದಂತ ಪಂದ್ಯವನ್ನ ಪಾಕಿಸ್ತಾನ ಬಹಿಷ್ಕಾರ ಮಾಡ್ತಿದೆ ಅಂತ ಘೋಷಿಸಲಾಯಿತು. ಇವರು ಒಂದ್ ರೀತಿ ಸಾಧಾರಣಗಳ ಹಾಗೆ ಅರ್ಧ ಗಂಟೆಗಳ ಕಾಲ ಡ್ರೆಸ್ಸಿಂಗ್ ರೂಮ್ ನಿಂದ ಹೊರಗಡೆ ಬರದೆ ಒಂದು ದೊಡ್ಡ ಡ್ರಾಮಾವನ್ನ ಸೃಷ್ಟಿ ಮಾಡಿದ್ರು. ಮೈದಾನದಲ್ಲಿ ಪಂದ್ಯವನ್ನ ಶುರು ಮಾಡೋದಕ್ಕೆ ಎಲ್ಲ ಕೂಡ ಸಿದ್ಧ ಆದ ನಂತರ ಅಂಪೈರ್ಗಳು, ರೆಫ್ರಿಗಳು, ಎದುರಾಳಿ ತಂಡ, ಮೈದಾನದ ಪ್ರೇಕ್ಷಕರು, ಬ್ರಾಡ್ಕಾಸ್ಟಿಂಗ್ ಸೆಟಪ್ ಇದೆಲ್ಲವೂ ಕೂಡ ಸಿದ್ಧ ಆದ ನಂತರನೂ ಭಾರತ ಪಾಕಿಸ್ತಾನ ಪಂದ್ಯದ ರೆಫ್ರಿಯನ್ನ ಅಮಾನತ್ ಮಾಡಬೇಕು ಅಂತ ಅವರು ಒತ್ತಾಯಿಸಿದರು. ಅವರ ತಂಡದ ಮ್ಯಾನೇಜ್ಮೆಂಟ್ ನೊಂದಿಗೆ ಮಾತಾಡಿದ ಮೇಲೆ ಅರ್ಧ ಗಂಟೆ ನಂತರ ಡ್ರೆಸ್ಸಿಂಗ್ ರೂಮ್ ನಿಂದ ತಾವಾಗೆ ಹೊರಗಡೆ ಬಂದ್ರು. ಇವರಿಂದಾಗಿ ಆ ಪಂದ್ಯ ಅರ್ಧ ಗಂಟೆ ತಡ ಆಯಿತು. ಆದ್ರೂ ಕೂಡ ಭಾರತದ ಮೇಲಿನ ಕೋಪವನ್ನ ಕ್ರಿಕೆಟ್ ನಲ್ಲಿ ಹೊಸದಾಗಿ ಕಾಲಿಟ್ಟಂತ ಯುಎಇ ಮೇಲೆ ಇವರು ತೋರಿಸಿದ್ದು ಯಾಕೆ ಎಂಬುದು ಯಾರಿಗೂ ಅರ್ಥ ಆಗ್ಲಿಲ್ಲ. ಆದರೆ ಗ್ರೂಪ್ ಎ ಇಂದ ಭಾರತ ಮತ್ತು ಪಾಕಿಸ್ತಾನ ಈ ಎರಡು ತಂಡಗಳು ಸೂಪರ್ 4 ಹಂತಕ್ಕೆ ಅರ್ಹತೆಯನ್ನು ಪಡೆದಂತ ಕಾರಣ ಪಾಕಿಸ್ತಾನವನ್ನು ಸೋಲಿಸೋದಕ್ಕೆ ಭಾರತಕ್ಕೆ ಮತ್ತೊಂದು ಅವಕಾಶ ಸಿಕ್ತು. ಸೆಪ್ಟೆಂಬರ್ 21ನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ನಡುವೆ ಸೂಪರ್ 4 ಪಂದ್ಯ ನಡೀತು. ಲೀಗ್ ಪಂದ್ಯದಲ್ಲಿ ಸೋತಿದಂತ ಹತಾಶೆ ಮೇಲಾಗಿ ಭಾರತೀಯ ಆಟಗಾರರು ತಮಗೆ ಹ್ಯಾಂಡ್ ಶೇಕ್ ಅನ್ನು ಕೊಡದೆ ಅವಮಾನಿಸಿದ್ರು ಎಂಬ ಕೋಪ ಇವೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡಂತ ಪಾಕಿಸ್ತಾನದ ಆಟಗಾರರು ಭಾರತವನ್ನ ಹೇಗಾದ್ರೂ ಕೆರಳಿಸಬೇಕು ಎಂಬ ಉದ್ದೇಶದಿಂದನೇ ಮೈದಾನಕ್ಕೆ ಬಂದಿದ್ರು. ಸೂಪರ್ 4 ಪಂದ್ಯದಲ್ಲಿ ಟಾಸ್ ನಿಂದಲೇ ಭಾರತದ ವರ್ತನೆ ಶೈಲಿ ಅರ್ಥ ಆಯಿತು. ಟಾಸ್ ಸಂದರ್ಭದಲ್ಲಿ ಭಾರತೀಯ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನದ ನಾಯಕನಿಗೆ ಹ್ಯಾಂಡ್ ಶೇಕ್ ಅನ್ನು ಕೂಡ ಕೊಡ್ಲಿಲ್ಲ. ಇಬ್ರು ಕೂಡ ಒಬ್ಬರನ್ನೊಬ್ಬರು ನಿರ್ಲಕ್ಷ್ಯ ಮಾಡಿದ್ರು. ಇನ್ನು ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನ ಮಾಡದಂತ ಪಾಕಿಸ್ತಾನದ ಆರಂಭಿಕ ಆಟಗಾರನಾದಂತ ಶಾಹಿದ್ ಫರ್ಹಾನ್ ಮಾಡದಂತ ಓವರ್ ಆಕ್ಟಿಂಗ್ ವಿಚಿತ್ರವಾಗಿತ್ತು. ಓಪನರ್ ಆಗಿ ಬಂದಂತ ಫರ್ಹಾನ್ ಆ ಒಂದು ಪಂದ್ಯದಲ್ಲಿ ಅರ್ಧ ಶತಕವನ್ನ ಬಾರಿಸಿದ್ದ. ಅರ್ಧ ಶತಕ ಪೂರ್ಣಗೊಂಡ ನಂತರ ಗನ್ ಫೈರಿಂಗ್ ಮಾಡ್ತಿರುವಂತೆ ಅವನು ತನ್ನ ಬ್ಯಾಟ್ ಅನ್ನ ಎತ್ತಿ ಗಗನಕ್ಕೆ ತೋರಿಸ್ತಾ ಆ ಒಂದು ಖುಷಿಯನ್ನ ಒಳ್ಳೆ ಈ ಭಯೋತ್ಪಾದಕರ ರೀತಿ ಹೊರಹಾಕ್ತ. ಈ ಫರ್ಹಾನ್ ಇಲ್ಲಿವರೆಗೂ ಒಂದೇ ಒಂದು ಟೆಸ್ಟ್ ಅಥವಾ ಒಂದೇ ಒಂದು ಏಕದಿನ ಪಂದ್ಯವನ್ನ ಆಡದಂತ ಅನುಭವ ಕೂಡ ಹೊಂದೋನಲ್ಲ. ಇವನು ಆಡಿದ್ದು ಕೇವಲ 24 T20 ಪಂದ್ಯಗಳು ಮಾತ್ರ.
ಬರೀ ಇಷ್ಟಕ್ಕೆ ಇವನ್ ಮಾಡದಂತ ಓವರ್ ಆಕ್ಷನ್ ಇದಾಗಿತ್ತು. ಅಂತ ಸಂದರ್ಭದಲ್ಲಿ ಅರ್ಧ ಶತಕವಾದ ನಂತರ ಎರಡು ದೇಶಗಳ ನಡುವೆ ಗಂಭೀರ ಪರಿಸ್ಥಿತಿಗಳು ನೆಲೆಸಿರುವಂತ ಸೂಕ್ಷ್ಮ ಸಮಯದಲ್ಲಿ ಹೀಗೆ ಮಾಡೋದು ನಿಸ್ಸಂದೇಹವಾಗಿ ಅದು ಕೆರಳಿಸುವಂತ ಪ್ರಯತ್ನ ಆಗಿರುತ್ತೆ. ಹಿಂದೆ ಧೋನಿ ಕೂಡ ಇದೇ ರೀತಿ ಒಂದ್ಸಾರಿ ಮಾಡಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ಧೋನಿ ಶ್ರೀಲಂಕಾ ವಿರುದ್ಧ ನಡೆದಂತ ಪಂದ್ಯದಲ್ಲಿ ಈ ರೀತಿ ಮಾಡಿದ್ರು. ಅಲ್ಲಿ ಆಗ ನಮ್ಮ ಎದುರಾಳಿ ಶ್ರೀಲಂಕಾ ಆಗಿರೋದ್ರಿಂದ ಇಂಥ ವಿಷಯ ಹೆಚ್ಚು ಹೈಲೈಟ್ ಆಗ್ಲಿಲ್ಲ. ಆದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವೈರತ್ವದ ಬಗ್ಗೆ ಅರ್ಥಿರುವಂತ ಯಾರಾದ್ರೂ ಇಂಥ ಸಂಭ್ರಮವನ್ನು ಆಚರಿಸಿದ್ರೆ ಅದು ಖಂಡಿತವಾಗಿ ಎದುರಾಳಿನ ಕೆರಳಿಸಿದಂತೆಯೇ ಆಗುತ್ತೆ. ಪಾಕಿಸ್ತಾನದ ಆರಂಭಿಕ ಆಟಗಾರರಾದಂತಹ ಫರ್ಹಾನ್ ಕೂಡ ಇದನ್ನೇ ಮಾಡಿದ್ದು. ಇನ್ನು ಭಾರತ ಬ್ಯಾಟಿಂಗ್ ಮಾಡುವಂತ ಸಮಯದಲ್ಲಿ ಭಾರತೀಯ ಓಪನರ್ಗಳು ಪಾಕಿಸ್ತಾನಿ ಬೌಲರ್ಗಳಿಗೆ ಸರಿಯಾದ ಮಾಂಜವನ್ನೇ ಕೊಟ್ಟಿದ್ರು. 10 ಓವರ್ಗಳಲ್ಲಿ ಒಂದೇ ಒಂದು ವಿಕೆಟ್ ಅನ್ನು ಕೂಡ ಕಳೆದುಕೊಳ್ಳದೆ 100+ ರನ್ಗಳನ್ನ ಗಳಿಸಿ ಅವರು ಭಾರತದ ಗೆಲುವನ್ನ ಖಚಿತಪಡಿಸಿದ್ರು. ಭಾರತ ಬ್ಯಾಟಿಂಗ್ ಮಾಡುವಂತ ಸಮಯದಲ್ಲಿ ಮೊದಲ 10 ಓವರ್ಗಳಲ್ಲಿ ಈ ಒಂದು ಪಂದ್ಯವನ್ನ ಪಾಕಿಸ್ತಾನ ಸೋಲುತ್ತೆ ಎಂಬ ಸ್ಪಷ್ಟ ಸೂಚನೆ ಸಿಕ್ಕಿತ್ತು. ಇದರಿಂದ ಪಾಕಿಸ್ತಾನದ ಬೌಲರ್ ಹ್ಯಾರಿಸ್ ರೌಫ್ಗೆ ಫ್ರಸ್ಟ್ರೇಷನ್ ಯಾವ ರೇಂಜ್ಗೆ ಹೆಚ್ಚಾಯ್ತು ಅಂದ್ರೆ ಭಾರತೀಯ ಓಪನರ್ ಶುಭ್ಮನ್ ಗಿಲ್ ಅವ್ರ ಜೊತೆ ಏಕಾಏಕಿ ವಾಗ್ವಾದಕ್ಕೆ ಇಳಿದಿದ್ದ. ಅಭಿಷೇಕ್ ಶರ್ಮಾ ಜೊತೆಗೂ ಜಗಳ ಮಾಡದ. ಅಭಿಷೇಕ್ ಶರ್ಮಾ ಆಕ್ರಮಣಕಾರಿಯಾಗಿ ಆಡ್ತಿದ್ದಂತ ರೀತಿಯಿಂದ ಈ ಹ್ಯಾರಿಸ್ ರೌಫ್ ನಲ್ಲಿ ಅಸಹನೆ ಮಿತಿ ಮೀರಿತ್ತು. ಒಂದು ಸಂದರ್ಭದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ರೌಫ್ ಇಬ್ರು ಕೂಡ ಹತ್ರ ಬಂದು ಮಾತಿನ ಚಕಮಕಿ ನಡೆಸಿದ್ದು ಕೂಡ ಈ ಒಂದು ವಿಡಿಯೋದಲ್ಲಿ ಸೆರೆಯಾಯಿತು. ಈ ಒಂದು ಘಟನೆಯಲ್ಲಿ ಮೈದಾನದಲ್ಲಿ ಇದ್ದಂತ ಭಾರತೀಯ ಪ್ರೇಕ್ಷಕರು ರೌಫ್ನ ಆಕ್ರಮಣಕಾರಿ ವರ್ತನೆಯನ್ನ ಗಮನಿಸಿದ್ರು. ಆ ಒಂದು ಜಗಳದ ನಂತರ ರೌಫ್ ಬೌಂಡ್ರಿಯ ಬಳಿ ಬಂದು ಫೀಲ್ಡಿಂಗ್ ಮಾಡೋದಕ್ಕೆ ಹೋಗಿದ್ದ. ಆ ಒಂದು ಸಮಯದಲ್ಲಿ ಭಾರತೀಯ ಪ್ರೇಕ್ಷಕರು ಅವನನ್ನ ವಿರಾಟ್ ಕೊಹ್ಲಿ ಹೆಸರಿಂದ ಗೇಲಿ ಮಾಡಿದ್ರು. ಹಿಂದೆ ಇದೇ ಈ ಹ್ಯಾರಿಸ್ ರೌಫ್ ಬೌಲಿಂಗ್ ನಲ್ಲಿ ವಿರಾಟ್ ಕೊಹ್ಲಿ ಕೊಟ್ಟಂತ ಪ್ರದರ್ಶನವನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಇವತ್ತಿಗೂ ಮರ್ತಿಲ್ಲ ಎಂಬುದಕ್ಕೆ ಇದು ಸ್ಪಷ್ಟ ಸಾಕ್ಷಿಯಾಗಿತ್ತು. ಅದಕ್ಕಾಗಿನೇ ಅವನನ್ನ ವಿರಾಟ್ ಕೊಹ್ಲಿ ಹೆಸರಿಂದ ಜನ ಗೇಲಿ ಮಾಡಿದ್ರು. ಇದರಿಂದ ಅಸಹನೆ ತಡೆಯಲಾಗದೆ ಅವನು ಮಾಡದಂತ ವಿಕೃತ ಸನ್ನೆಗಳು ಅಲ್ಲಿದ್ದಂತ ಸಮಸ್ತ ಭಾರತೀಯ ಅಭಿಮಾನಿಗಳಿಗೆ ಕೋಪವನ್ನ ತರಿಸುವಂತಿದ್ವು. ಫೈಟರ್ ಜೆಟ್ಗಳು ಬಿದ್ದು ಹೋದಂತೆ ಸನ್ನೆಗಳನ್ನ ಮಾಡ್ತಾ ಭಾರತೀಯರ ಭಾವನೆಯನ್ನ ತೀವ್ರವಾಗಿ ಅವನು ಮೈದಾನದಲ್ಲಿ ಕೆರಳಿಸಿದ್ದ. ಅದರ ಜೊತೆಗೆ 0606 ಅಂತ ಕೈ ಬೆರಳುಗಳಿಂದ 06 ಸನ್ನೆಗಳನ್ನ ತೋರಿಸ್ತಾ ಅವನು ಎಲ್ಲೇ ಮೀರಿ ವರ್ತಿಸಿದ್ದು ಅಸಹಜವಾಗಿತ್ತು. ಈ 06 ಎಂಬುದು ಪಾಕಿಸ್ತಾನದ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದಂತ ಸುದ್ದಿ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ 6 ಭಾರತೀಯ ಫೈಟರ್ ಜೆಟ್ಗಳನ್ನ ಉಳಿಸಿರುವಂತ ಪಾಕಿಸ್ತಾನದಲ್ಲಿ ಪ್ರಚಾರ ನಡೆದಿತ್ತು. ಅದೇ ಸಮಯದಲ್ಲಿ ಈ ಪಾಕಿಸ್ತಾನ ನಾವು ಒಂದೇ ಒಂದು ಫೈಟರ್ ಜೆಟ್ ಅನ್ನು ಕೂಡ ಕಳೆದುಕೊಂಡಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿತ್ತು. ಇದಕ್ಕೆ ಸೂಚಕವಾಗಿ 06 ನಂಬರ್ನ ಕೈ ಸನ್ನೆ ಮಾಡ್ತಾ ಈ ಹ್ಯಾರಿಸ್ ರೌಫ್ ವಿಕೃತವಾಗಿ ಎಂಜಾಯ್ ಮಾಡ್ತಾ ತೀವ್ರ ವಿವಾದಕ್ಕೆ ಕಾರಣ ಆಯಿತು. ಅಲ್ಲಿಯ ಪ್ರೇಕ್ಷಕರು ಇವನನ್ನ ಕ್ರಿಕೆಟಿಂಗ್ ಭಾಷೆಯಲ್ಲಿ ವಿರಾಟ್ ಕೊಹ್ಲಿ ಹೆಸರಿಂದ ಗೇಲಿ ಮಾಡಿದ್ರೆ ಇವನು ಕ್ರಿಕೆಟ್ಗೆ ಸ್ವಲ್ಪ ಕೂಡ ಸಂಬಂಧ ಇಲ್ಲದಂತ ರಾಜಕೀಯ ವಿಷಯವನ್ನ ಮೈದಾನಕ್ಕೆ ತಂದದ್ದು ಈ ಪಾಕಿಸ್ತಾನದ ಆಟಗಾರರು ಎಷ್ಟು ಅಜ್ಞಾನಿಗಳು ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಭಾರತ ಗೆಲುವಿನ ಹತ್ರ ಬರ್ತಿದ್ದ ಹಾಗೇನೆ ಈ ರೌಫ್ ಸೊಕ್ಕು ಮತ್ತು ಅಹಂಕಾರ ಇನ್ನಷ್ಟು ಹೆಚ್ಚಾಯಿತು. ಈ ಆಟದಲ್ಲಿ ಸೋಲು ಮತ್ತು ಗೆಲುವು ಸಹಜ ಎಂಬ ಸಾಮಾನ್ಯ ಜ್ಞಾನ ಕೂಡ ಇಲ್ಲದಂತ ಅಪ್ರಬುದ್ಧ ಆಟಗಾರ ಈ ಹ್ಯಾರಿಸ್ ರೌಫ್. ಇವನು ಇಷ್ಟೆಲ್ಲ ಮಾಡಿದ್ರು ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಇವನಿಗೆ ಒಂದು ಎಚ್ಚರಿಕೆ ಮಾತನ್ನು ಕೂಡ ಹೇಳಿಲ್ಲ. ಬದಲಿಗೆ ಕೆಲವು ಪಾಕಿಸ್ತಾನಿ ಹಿರಿಯ ಆಟಗಾರರು ಫರ್ಹಾನ್ ಮತ್ತು ಈ ರೌಫ್ಗೆ ಬೆಂಬಲವನ್ನ ಕೊಟ್ಟರು. ಇನ್ನು ಕೆಲವರು ಬಹಿರಂಗವಾಗಿ ಇವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ರು. ಮೊದಲಿಂದನೂ ಕೂಡ ಈ ಕ್ರಿಕೆಟ್ಗೆ ಜೆಂಟಲ್ಮನ್ ಗೇಮ್ ಎಂಬ ಹೆಸರಿದೆ, ಅಂದ್ರೆ ಸಭ್ಯರ ಆಟ ಅನ್ನುವಂತ ಹೆಸರಿದೆ. ಆದ್ರೆ ಪಾಕಿಸ್ತಾನಿ ಆಟಗಾರ ಅಂತ ಕಳಪೆ ಬುದ್ಧಿಯ ಆಟಗಾರಿಂದಾಗಿ ಕ್ರಿಕೆಟ್ಗೆ ಇರುವಂತ ಜೆಂಟಲ್ಮನ್ ಗೇಮ್ ಎಂಬ ಹೆಸರು ಇಲ್ದಂತಾಗಿದೆ ಅಷ್ಟೇ. ಸೈನಿಕನ ಶಕ್ತಿ ಯುದ್ಧ ರಂಗದಲ್ಲಿ ಹೊರಬರುತ್ತೆ, ಅದೇ ತರಹ ಆಟಗಾರ ಶಕ್ತಿ ಆಟದಲ್ಲಿ ಹೊರಬರುತ್ತೆ. ಹಾಗಲ್ಲದೆ ಆಟದಲ್ಲಿ ಗೆಲುವು ಸಾಧ್ಯವಾಗದೆ ಗೆಲುವು ಸೋಲುಗಳನ್ನ ಒಪ್ಕೊಳ್ಳುವಷ್ಟು ಪ್ರಬುದ್ಧತೆ ಇಲ್ಲದೆ ಹೀಗೆ ಸೈನಿಕರ ಹೋರಾಟವನ್ನ ಮೈದಾನದಲ್ಲಿ ಪ್ರಸ್ತಾಪಿಸಿ ಮಾನಸಿಕ ಸಂತೋಷ ಪಡುವಂತ ನೀಚ ಮಟ್ಟಕ್ಕೆ ಈ ದರಿದ್ರ ಪಾಕಿಸ್ತಾನಿ ಆಟಗಾರರು ಇವತ್ತು ಇಳಿದಿದ್ದಾರೆ. ಒಬ್ಬ ಅಂತೂ ಬ್ಯಾಟ್ನಿಂದ ಗನ್ ಫೈರಿಂಗ್ ಮಾಡ್ತಾನೆ, ಇನ್ನೊಬ್ಬ ಕೈಗಳಿಂದ ವಿಕೃತ ಸನ್ನೆಗಳನ್ನ ಮಾಡ್ತಾ ಕೆಳಸೋದಕ್ಕೆ ಪ್ರಯತ್ನ ಪಡ್ತಾನೆ. ಈ ಕೀಳು ಮಟ್ಟದ ವರ್ತನೆಗಳನ್ನ ದೇಶದ ಕ್ರಿಕೆಟ್ ಮಂಡಳಿ, ಮಾಜಿ ಕ್ರಿಕೆಟಿಗರು, ಮಾಧ್ಯಮ ಇವೆಲ್ಲವೂ ಕೂಡ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿರೋದು ಅತ್ಯಂತ ನೀಚತನದ ಪರಮಾವಧಿ. ಆಟದಲ್ಲಿ ಸೋಲಿನ ಅಂಚಿನಲ್ಲಿದ್ದಾಗ ಹತಾಶೆಯಿಂದ ಇವನು ಇಷ್ಟೆಲ್ಲ ವರ್ತಿಸಿದರೆ ಗೆಲುವಿನ ಸಮೀಪ ಇದ್ರೂ ಕೂಡ ಭಾರತೀಯ ಆಟಗಾರರು ಸ್ವಲ್ಪ ಕೂಡ ಅಹಂಕಾರವನ್ನ ಪ್ರದರ್ಶನ ಮಾಡಲಿಲ್ಲ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು. ಪಾಕಿಸ್ತಾನದವರು ಇಷ್ಟೆಲ್ಲ ಕೆರಳಿಸಿದ್ರು ಭಾರತೀಯ ಆಟಗಾರರು ಪಂದ್ಯ ಗೆದ್ದ ನಂತರ ಸಂಪೂರ್ಣ ಪ್ರಬುದ್ಧತೆಯನ್ನ ಪ್ರದರ್ಶನ ಮಾಡಿದ್ರು. ಹಾಗಾಗಿ ಈ ಒಂದು ವಿಷಯದಲ್ಲಿ ನಮ್ಮ ಭಾರತೀಯ ಆಟಗಾರನ ಖಂಡಿತವಾಗಿ ಅಭಿನಂದಿಸಲೇಬೇಕು. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿನ ತೆಗೆದುಕೊಳ್ಳುವಾಗ ಅಭಿಷೇಕ್ ಶರ್ಮಾ ಪಾಕಿಸ್ತಾನಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ರು. ಅವ್ರಿಗೆ ಸರಿಯಾದ ಉತ್ತರವನ್ನ ನನ್ನ ಬ್ಯಾಟ್ನಿಂದಲೇ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಹಾಗೆ ಅನ್ಕೊಂಡಿದ್ದನ್ನೇ ಮಾಡದೆ ಅಂತ ಅಭಿಷೇಕ್ ಶರ್ಮಾ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದು ಅವ್ರಿಗೆ ನಾವು ಕೊಡುವಂತ 100 ಚಪ್ಪಲಿ ಏಟುಗಳಿಗೆ ಸಮಾನ. ಇನ್ನು ಸೂರ್ಯಕುಮಾರ್ ಯಾದವ್ ಪೋಸ್ಟ್ ಮ್ಯಾಚ್ ನ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದಾಗ ಮಾಧ್ಯಮದವರು ಭಾರತ ಮತ್ತು ಪಾಕಿಸ್ತಾನದ ವೈರತ್ವದ ಬಗ್ಗೆ ಪ್ರಶ್ನೆ ಮಾಡಿದಾಗ ಇಲ್ಲಿ ನಿಜಕ್ಕೂ ವೈರತ್ವ ಅನ್ನೋದು ಎಲ್ಲಿದೆ? ಈ ವೈರತ್ವ ಎಂಬುದು ಸಮಬಲ ಇರೋ ನಡುವೆ ಇರುತ್ತೆ. ಅವರು ನಮ್ಗೆ ಹೇಗೆ ಸಮಾನರಾಗ್ತಾರೆ? ಒಂದು ತಂಡ ಚೆನ್ನಾಗಿ ಇನ್ನೊಂದು ತಂಡ ಚೆನ್ನಾಗಿ ಆಡದೇ ಇದ್ರೆ ಅದು ವೈರತ್ವ ಹೇಗಾಗುತ್ತೆ? 15 ಪಂದ್ಯಗಳನ್ನ ಆಡಿ ಅದರಲ್ಲಿ 7 ಅಥವಾ 8 ಪಂದ್ಯಗಳನ್ನ ಗೆದ್ರೆ ಅದು ವೈರತ್ವ ಆಗುತ್ತೆ. ಆದ್ರೆ ಈವರೆಗೂ 13 ಪಂದ್ಯಗಳನ್ನ ಆಡಿದ್ರು ಅವರು ಅದರಲ್ಲಿ ಒಂದನ್ನು ಕೂಡ ಗೆದ್ದಿಲ್ಲ. ಹೀಗಿದ್ದಾಗ ನಮ್ಗೆ ಅವ್ರ ಜೊತೆ ವೈರತ್ವ ಎಂಬ ಮಾತಿಗೆ ಅರ್ಥನೇ ಇಲ್ಲ ಅಂತ ಸೂರ್ಯಕುಮಾರ್ ಯಾದವ್ ಖಡಕ್ ಉತ್ತರವನ್ನ ಕೊಟ್ಟಿದ್ರು. ಇದು ನೇರವಾಗಿ ಆ ಪಾಕಿಸ್ತಾನ ಆಟಗಾರರ ಮುಖಕ್ಕೆ ಉಗುದಾಗಿತ್ತು. ಅವರು ಕೊಟ್ಟಂತ ಈ ಒಂದು ಹೇಳಿಕೆಯಿಂದ ಪಾಕಿಸ್ತಾನದಲ್ಲಿ ಎಲ್ಲೆಲ್ಲಿ ಬೆಂಕಿ ಬಿತ್ತೋ ಯಾರು ಗೊತ್ತು.
ಪಾಕಿಸ್ತಾನದ ಆಟಗಾರ ವರ್ತನೆ ಶೈಲಿಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಎಷ್ಟು ದಾರುಣವಾಗಿ ತೋರಿಸ್ತಾ ಟ್ರೋಲ್ ಮಾಡ್ತಾ ಇದ್ದಾರೆ ಎಂಬುದನ್ನು ಪ್ರತ್ಯೇಕವಾಗಿ ಹೇಳುವಂತ ಅಗತ್ಯ ಇಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಪಾಕಿಸ್ತಾನ ಆಟಗಾರ ಬಗ್ಗೆ ಮತ್ತು ಅವರು ಅವತ್ತು ತೋರಿಸಿದಂತ ಆ ವಿಚಿತ್ರ ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.